ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಪ್ರತ್ಯೇಕ ಪಾದಯಾತ್ರೆಗೆ ಮುಂದಾಗಿವೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ನಿನ್ನೆ ಬಿಜೆಪಿ ಪಾದಯಾತ್ರೆ ಘೋಷಣೆ ಮಾಡಿತ್ತು. ಈ ಬೆನ್ನಲ್ಲೇ ಇದೀಗ ಜೆಡಿಎಸ್ 3 ದಿನಗಳ ಪಾದಯಾತ್ರೆ ನಡೆಸುವುದಾಗಿ ಘೋಷಿಸಿದೆ. ಬಿಡದಿಯ ಬೈರಮಂಗಲದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೆ ಈ ಪಾದಯಾತ್ರೆ ನಡೆಯಲಿದೆ. ಜುಲೈ 30, 31 ಮತ್ತು ಆಗಸ್ಟ್ 1ರಂದು ಪಾದಯಾತ್ರೆ ನಡೆಯಲಿದೆ ಎಂದು ಘೋಷಣೆ ಮಾಡಿದೆ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಈ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಲಿದ್ದು, ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ನೇತೃತ್ವ ವಹಿಸುತ್ತಾರೆ ಎಂದಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ನಾವು ನಿರಂತರ ಹೋರಾಟ ಮಾಡುತ್ತೇವೆ. ಸರ್ಕಾರ ಉನ್ನತ ಮಟ್ಟದ ಕಮಿಟಿ ರಚಿಸುವುದಾಗಿ ಹೇಳಿತ್ತು, ಆದರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ. ಇದಕ್ಕೆ ವಿರೋಧಿಸಿ ಪಾದಯಾತ್ರೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಗ್ರಾಮಗಳಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ನೂರಾರು ನಮ್ಮ ಮುಖಂಡರು ಸಭೆಗಳನ್ನು ನಡೆಸಿ ರೈತರ ಆ ಒಂದು ಒಪ್ಪಿಗೆ ಯಾವ ಥರ ಇದೆ ಏನು ಅನ್ನುವಂಥದ್ದನ್ನೆಲ್ಲ ಕೂಡ ನಾವು ಗಮನಿಸಿದಾಗ ಸುಮಾರು 90%ಕ್ಕಿಂತ ಹೆಚ್ಚು ರೈತರ ವಿರೋಧ ಇದೆ ಟೌನ್ಶಿಪ್ ಮಾಡೋದಕ್ಕೆ ಅನ್ನುವಂಥ ಇದೆಲ್ಲ ಕೂಡ ಬೆಳಕಿಗೆ ಬಂದಾಗ ಪ್ರಾರಂಭದ ಮೊದಲನೇ ದಿನದಿಂದ ಕೂಡ ನಾವು ರೈತರ ಬೆಂಬಲಕ್ಕೆ ನಿಂತು ನಾವು ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ಗ್ರಾಮ ಸಂಪರ್ಕ 9 ಒಂದು ಕಂದಾಯ ಗ್ರಾಮಗಳಲ್ಲಿ 26 ವಿಲೇಜ್ ಹಳ್ಳಿಗಳಲ್ಲಿ ಕೂಡ ಇದನ್ನೆಲ್ಲ ಪೂರ್ತಿ ಗಮನಿಸಿ ಎಲ್ಲ ನೂರಾರು ಸಭೆಗಳನ್ನು ಮಾಡಿಕೊಂಡು ಇದೆಲ್ಲ ಕೂಡ ನೋಡಿ ಬಂದಾಗ ನಾವು ಕಳೆದ ಜೂನ್ ತಿಂಗಳಲ್ಲಿ 21ನೇ ತಾರೀಕು ಅಂಚೀಪುರ ಗ್ರಾಮದಿಂದ ಹೊಸೂರು ಗ್ರಾಮದವರೆಗೂ ಕೂಡ ಸುಮಾರು 11 ಕಿಲೋಮೀಟರ್ ಎಲ್ಲ ಉದ್ದ ಹಳ್ಳಿ 11 ಕಿಲೋಮೀಟರ್ ಉದ್ದದಲ್ಲಿ ಸಿಗ್ತಕ್ಕಂಥ ಎಲ್ಲ ಗ್ರಾಮಗಳ ಕೂಡ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಎಲ್ಲ ಕೂಡ ಯಾಕೆಂದರೆ ಸರ್ಕಾರ ಪ್ರಾರಂಭದಿಂದ ಕೂಡ ಹೇಳ್ತಾ ಇತ್ತು ಏನಂತ ಬಂಜರು ಭೂಮಿ ಅಂತ. ನಾವು 11 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು ತೆಂಗಿನ ತೋಪುಗಳು, ಅಡಿಕೆ ತೋಪುಗಳು, ರೇಷ್ಮೆ ಇತ್ತು ಮತ್ತು ತರಕಾರಿಗಳು ಬೆಳೆಯುವಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ 4, 5, 6, 10 ಹಸುಗಳನ್ನು ಇಟ್ಕೊಂಡು ಅಂದರೆ ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿರ್ತಕ್ಕಂಥದ್ದು. ಆವತ್ತಿನ ಸಂದರ್ಭದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯ ಗ್ರಾಮದಲ್ಲಿ ಸಂಜೆ 6 ಗಂಟೆಯಲ್ಲಿ ನಾವೊಂದು ಸಭೆ ಇತ್ತು, ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶ ಇತ್ತು. ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು, ನಾನು ಮತ್ತು ಹಲವಾರು ಮುಖಂಡರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ನಾವು ಏನು ಮಾತಾಡಿದ್ವಿ ಅಂತ ಹೇಳಿದ್ರೆ, ಯಾಕಂದರೆ ಇದು ದಪ್ಪದ ಚರ್ಮದ ಸರ್ಕಾರ, ಇದು ಒಂದು ರೈತ ವಿರೋಧಿ ಸರ್ಕಾರ, ಇದು ರಿಯಲ್ ಎಸ್ಟೇಟ್ ಸರ್ಕಾರ. ಹಾಗಾಗಿ ಇದು ತುಂಬ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಭಾಳ ಹಠವಾದಿ, ಇವರು ಕೇಳೋದಿಲ್ಲ. ಆದರೆ ನಮ್ಮ ಹೋರಾಟಗಳು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮುಂದಿನ ದಿನದಲ್ಲಿ ಈ ಒಂದು ಏನು ಯೋಜನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬಿಡದಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನು ಆವತ್ತು ಕೂಡ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಅದೇ ಸಭೆಯಲ್ಲಿ ನಾವು ವಿಧಾನಸೌಧ ಚಲೋ ಅನ್ನುವಂಥ ಒಂದು ಚಳವಳಿಯನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ.